ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕೊಡೈಕೆನಲ್, ಪ್ರಿನ್ಸೆಸ್ ಆಫ್ ಹಿಲ್ ಸ್ಟೇಷನ್. ನಾವು 3 ದಿನ ಕೊಡೈಕೆನಲ್ ಹೋಗಿದ್ವಿ. ಮೊದಲನೇ ದಿನ ಎಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇದು ನನ್ನ ಡೇ 1 ಲಾಗ್. ಡೇ 2 ಆ್ಯಂಡ್ ಡೇ 3 ಲಾಗ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಪಂಬರ್ ಫಾಲ್ಸ್, ಲಿರಿಲ್ ಫಾಲ್ಸ್ ಅಂತಲೂ ಹೇಳ್ತಾರೆ. ಇಲ್ಲಿ ಲಿರಿಲ್ ಸೋಪ್ ಆ್ಯಡ್ ಶೂಟ್ ಮಾಡಿರೋ ಅಂಥ ಜಾಗ ಅಂತೆ. ಇದು ತುಂಬ ಬ್ಯೂಟಿಫುಲ್ ಆಗಿತ್ತು, ಆದರೆ ಇಲ್ಲಿ ತುಂಬಾ ಕ್ರೌಡ್ ಇತ್ತು. ಇಲ್ಲಿ ತುಂಬಾ ಸ್ಲಿಪ್ಪರಿ ಆಗಿದೆ ಆಯಿತಾ. ನೀರತ್ರ ಹೋಗದೇ ಇದ್ರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಆದರೆ ಫೋಟೋ ಎಲ್ಲ ತೆಕ್ಕೊಳ್ಬೋದು. ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್. ಇದಕ್ಕೆ ಸೂಸೈಡ್ ಪಾಯಿಂಟ್ ಅಂತಲೂ ಹೇಳ್ತಾರೆ. ನಾವು ಹೋದಾಗ ಫುಲ್ ಕ್ಲೌಡ್ ಕವರ್ ಆಗಿತ್ತು, ಹಾಗಾಗಿ ಅಲ್ಲಿಂದ ಏನೂ ಕಾಣಿಸ್ಲಿಲ್ಲ. ಇದು ಪಿಲ್ಲರ್ ರಾಕ್. ಇಲ್ಲಿ ಬಂಡೆ ಪಿಲ್ಲರ್ ಶೇಪ್ನಲ್ಲಿದೆ, ಅದಕ್ಕೆ ಪಿಲ್ಲರ್ ರಾಕ್ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗಲೂ ಮೋಡ ಕವರ್ ಆಗಿರುತ್ತೆ. ನೀವು ವೆಯ್ಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರೋ ಫೋಟೋ ತೆಕ್ಕೊಳ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಕ್ಲೌಡ್ ಕವರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಕೊಡೈ ಲೇಕ್. ಇದು ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೊಡೈಕೆನಲ್. ಇದು ಮ್ಯಾನ್ ಮೇಡ್ ಲೇಕ್. ಇಲ್ಲಿ ಬೋಟಿಂಗ್ ಮಾಡ್ಬೋದು. ನಾವು ರೋ ಬೋಟಿಂಗ್ ಮಾಡಿದ್ವಿ. ನೀರು ತುಂಬಾ ಕೋಲ್ಡ್ ಆಗಿತ್ತು. ಆ ತಂಪಾಗಿರೋ ಗಾಳಿ, ಆ ಸಂಜೆ, ಆ ಸರೌಂಡಿಂಗ್, ಆ ವ್ಯೂ ತುಂಬಾ ಖುಷಿ ಕೊಡ್ತು. ವರ್ಷ ಪೂರ್ತಿ ಈ ಲೇಕಲ್ಲಿ ನೀರಿರುತ್ತೆ. ಇದು ಮೌಂಟೇನ್ ವಾಟರ್. ನೀರಲ್ಲಿ ತುಂಬಾ ಮೀನು ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ಹೇಳೋದಾದರೆ ಈವ್ನಿಂಗ್ ಟೈಮ್ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು. ಈವ್ನಿಂಗ್ ಕೊಡೈ ಲೇಕ್ ರೋಡಲ್ಲಿ ನೀವು ಹಾರ್ಸ್ ರೈಡಿಂಗ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಸೈಕಲ್ ಅವೈಲೇಬಲ್ ಇದೆ. ಸೈಕಲ್ ತಗೊಂಡು ನೀವು ಸರೌಂಡಿಂಗ್ ಸುತ್ತಬೋದು ಮತ್ತು ಶಾಪಿಂಗ್ ಮಾಡ್ಬೋದು. ಒಂದು ಸ್ಟ್ರೀಟ್ ಫುಲ್ ಶಾಪಿಂಗ್ಗೆ ಅಂತ ಹೇಳಿ ಎಲ್ಲ ಶಾಪ್ಸ್ ಇದೆ. ಸೊ ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಸೊ ಇದಾಗಿತ್ತು ಕೊಡೈಕೆನಲ್ನ ನಮ್ಮ ಮೊದಲನೇ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.